ಸಮಸ್ಯೆ ಏನು, ನಿಮ್ಮ ಗುರಿ ಏನು, ನೀವು ಯಾವ ಸಲುವಾಗಿ ಪರಿಹರಿಸ್ತಿದ್ದೀರ ಅಂತ. ಪರವಾಗಿಲ್ಲ, ಇಬ್ಬರು ಹೋದ್ರಿ ಎದ್ದಿದ್ಕ ಮಕ್ಕಳ ಜೊತೆಗೆ ಸ್ವಲ್ಪ ಭಯ ಆಗ್ಲಿರ್ತದ. ಶುದ್ಧ ನೀರು ಮತ್ತು ಸೂಚಿಸುವ ಸಮಸ್ಯೆ. ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ, ಅದಕ್ಕಾಗಿ ಮಕ್ಕಳಿಗೆ ಕುಡಿಯಲು ನೀರಿನ ಸಮಸ್ಯೆ ಇದೆ. ಗುರಿ ಗುರಿ ನೀರಿನ ಸಮಸ್ಯೆ ಬಗೆಹರಿಸಿ ನಾವು ಎಲ್ಲರಿಗೂ ನೀರನ್ನು ಪೂರೈಸುವುದು. ಯಾರಿಗಾಗಿ? ಶಾಲೆಯ ಮಕ್ಕಳಿಗಾಗಿ ಹಾಗೂ ಊರಿನ ಜನರಿಗಾಗಿ. ಆಮೇಲೆ ಇನ್ನೊಂದು ಸೆಂಟೆನ್ಸ್ ಇದೆ, ಅದನ್ನ ಹೇಳ್ತೀವಿ. ನಿಂದ ಹೇಳುವ, ಯಾರು ಹೇಳ್ತೀರಿ? ನೀವು ಬರ್ತಿದ್ದೇವೆ. ನೆಕ್ಸ್ಟ್ ಹೇಳಪ್ಪ. ನಮ್ಮ ಊರಿಗೆ ಶುದ್ಧ ನೀರು ಬರುವುದಿಲ್ಲ, ಅದರ ಸಲುವಾಗಿ ನಾವು ಅಥವಾ ನಮ್ಮ ಊರಿನ ಜನರು ಅನಾರೋಗ್ಯ ಆಗುತ್ತದೆ. ನಮ್ಮ ಊರಿನ ಎಲ್ಲ ಜನರಿಗೆ ಶುದ್ಧ ನೀರು ಒದಗಿಸುವುದಿಲ್ಲ. ಪರಿಹರಿಸಲು ನಮ್ಮ ಊರಿನ ಜನರಿಗೆ ಅಥವಾ ಮಕ್ಕಳಿಗಾಗಿ. ಜನರಿಗಾಗಿ.